please have a seat. Next, please come on the stage and have a seat. I would like to call, I would also like to call Shri David Prabha LLGO, Taluka Physical Education Officer, Jevargi. And next, I would like to call Shri ಯೇಸುವೆ, ಈ ಸಾಯಂಕಾಲ ಸಮಯದಲ್ಲಿ ನಿನ್ನ ಪಾದ ಬಳಿಗೆ ನಾವೆಲ್ಲರೂ ಬಂದಿದ್ದೇವೆ. ಈ ಸುಂದರವಾದ ಕೂಟವನ್ನು ನೀನು ಸಿದ್ಧಪಡಿಸಿ ಮಕ್ಕಳಲ್ಲಿರುವಂಥ ತಲಾಂತುಗಳನ್ನು, ಮಕ್ಕಳಲ್ಲಿರುವಂಥ ಒಳ್ಳೆ ಗುಣಗಳನ್ನು ಹೊರಗೆ ತಂದು ಈ ಒಂದು ದೇಶಕ್ಕೆ ಆಶೀರ್ವಾದವಾಗಿ ನೀನು ಅನೇಕ ಮಕ್ಕಳನ್ನು ರೂಪಿಸುತ್ತಾ ಇರುವುದಕ್ಕಾಗಿ ನಿನಗೆ ತುಂಬ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಒಂದು ಕೂಟಕ್ಕೆ ಆಹ್ವಾನವಾಗಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳ ಮೇಲೆ ಸ್ವಾಮಿ, ಎಲ್ಲ ಪೇರೆಂಟ್ಸ್ಗಳ ಮೇಲೆ, ಎಲ್ಲ ಮಕ್ಕಳ ಮೇಲೆ ಇವತ್ತು ವಿಶೇಷವಾದ call 8 standards. This is my song.
ಮಾತೆಯನ್ನು ಪೂಜೆ ಮಾಡೇವು ನಮ್ಮ ಬರುಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಕೂಡೇವು ನಮ್ಮೆನೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮುಸಿರು ಬೀಳುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ನಮ್ಮುಸಿರು ಬೀಳುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ತೊರೆದೇವು ಅರುಳ ಕಳೆದೇವು ಇರುಳ ಪಡೆದೇವು ತಿರುಳ ಹಿರಿದನಪ ಮ್ಯಾಲ ಬಂದ್ ಮಾಡು ಸೈಡ್ ಅಂತ ಹೇಳಿ ಸರಿ Let us give a big round of applause. ಏಯ್ ಜರ ಕವರ್ ಮಾಡೋದು ನೀ ಅವು ಇಬ್ಬರ ತೆಗೆದ್ರೆ ಎಲ್ಲಿ ಅವ್ರ ಮನೆ ತೊಗೊಂಡ್ರೆ ಅಲ್ಲೇ ಹೋಗಿ ಆದ್ರೆ ಹೋಗೋದು ಅಲ್ಲೇ ಹೋಗು Shri Shambhulinga Desai, Chief Officer of TMC Jewelry. Let us give a big round of applause. Shri Ashli Biradar, BRC Jewelry. Let us give a big round of applause. Shri Malikarjun Hubbಳ್ಳಿ, TMC Jewelry. Let us give a big round of applause. Shri Devendra Pai at Airport, Taluk Physical Education Officer Jewelry. Let us give a big round of applause. Shri Mohammad Usman Jagirdar Jewelry. Let us give a big round of applause. Shri Subhash Chandra Anand, Secretary of GP Kodi. Let us give a big round of applause. Shri Subhash Chandra PSI of Upperpet, Bengaluru. Let us give a big round of applause. Pastor Shashika. Shashika.
ಹಾಂ ಶಾಣು ಬಿಟ್ಟು ಬಾ a great job in his way. ಅಂತ ಬಿಟ್ಟು ಬಾ ಬಿಟ್ಟು ಬಾ ಜಲ್ದಿ ಬಾ Let us give a big round of applause. ಆಮೇಲೆ ಯಾಕಂದ್ರೆ ಅವರು ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಫಸ್ಟ್ ಜನರಿಗಿಂತ ಅವ್ರಿಗೆ ಸಿಕ್ಕಿದೆ. ಸೊ ಹಾಗಾಗಿ ಎಲ್ಲರೂ ನಾವು ಚಪ್ಪಾಳೆ ಮಾಡುವುದರಿಂದ ಅವರನ್ನ ಆನರ್ ಮಾಡೋಣ. ಮಾಡಿದಂಥ ಶ್ರೀಮತಿ ಮೇರಿ ವರಣಿಕ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅದಲ್ಲದೆ ಶ್ರೀಮತಿ ಅರುಣಾ ಗಂಗಾಧರ್ ಅವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಬ್ಬರನ್ನ ನಾನು ವೇದಿಕೆ ಮೇಲೆ ಕರೀತೇನೆ. ಮೊದಲು ಬಂದು ಹೋಗಂತೇಳಿ ವೈರ್ಲೆಸ್ ಯಾವನಿಗೆ ಬೇಕಾದ್ರೆ ವೈರ್ಲೆಸ್ ಯಾವನಿಗೆ ಬೇಕಾದ್ರೆ ಲೆಕ್ಕ ದೇವಕಮ್ಮ ಮಿಸ್ ಅವರು ಬರ್ಬೇಕಂತ ಕೇಳ್ಕೊಳ್ತೇನೆ. ಅದು ನುಸ್ರತ್ ಮಿಸ್ ಅವರು ಬರ್ಬೇಕಂತ ಕೇಳ್ಕೊಳ್ತೇನೆ. ಶ್ರೀಮತಿ ವಿನೋದ್ ಕುಮಾರ್ ಅವರು ಕೂಡ ಇಲ್ಲಿದ್ದಾರೆ. ಸೊ ಅವರನ್ನು ಕೂಡ ನಾನು ಬರಮಾಡ್ತೇನೆ. ಪ್ಲೀಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, a huge round of applause for them. ಶ್ರೀ ದೇವಕಮ್ಮ ಮಿಸ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಸೈಡ್ ನಿಂತ ಅಷ್ಟೇ ಕೈ ಈ ಸಾಧಕರಿಗೆ ಸನ್ಮಾನ ಮಾಡಿ ಸತ್ಕರಿಸಬೇಕಾಗಿದೆ. ವೇದಿಕೆ ಮೇಲೆ ಆಶೀರ್ವಾದಬೇಕು. ಅವರಿಗೂ ಕೂಡ ಎಲ್ಲ ಮುಖ್ಯ ಅತಿಥಿಗಳಿಂದ ಅವರಿಗೆ ಸನ್ಮಾನ ಸತ್ಕರಿಸಬೇಕಾಗಿದೆ. ಮೇಡಮ್ ಸೈಡ್ ರೀ Once again, let us give a big round of applause. ಸರ್ ಇದು ತೋರಿ ಸಿಟ್ಟದ ರೈಟ್ ಓಕೆ Give a big round of applause. ರೈಟ್ ಓಕೆ ಸರ್ ಒಂದು ಸೆಕೆಂಡ್ ಮುಂದೆ ಬರ್ರಿ ಏನು ನೋಡಿ ಮೇಡಮ್ ಇಲ್ಲಿ ನೋಡಿ Introduce a remarkable individual who has dedicated 17 years of their life in service to our nation as a valiant soldier. Sir served 17 years as a soldier. After he became PDO and served for 5 years, and he became PSI and he served for 5 years in his life. ಟೀಮ್ ಬಿಡ್ಬೇಕಾದ್ರೆ ಏನು ಮಾಡ್ಬೇಕಂದಿಲ್ಲ ಬಿಡಲ್ಲ Again, after 5 years,
In 2011, he passed a KS exam and he fought for justice for 10 years. Now he is a Tahsildar of Jawargi now. We are happy to invite them. Thank you. I would like to call Sri Malana Elgod sir to please speak on this event. ಈ ನಡೆದಂತೂ ಮತ್ತೆ ಈಗ ಆಮೇಲೆ ಕೊಡೋಣ. ಸಭೆಯ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ಸದ್ಯಕ್ಕಿರ್ಲಿ ಇಲ್ಲೇ ಇಡೋಣ, ಆಮೇಲೆ ತೋರ್ತೀನಿ. ಹಾಗೂ ಈ ಶಾಲೆಯ ಎಲ್ಲ ಗುರುಗಳಿಗೂ ಮತ್ತು ತಾಯಿಯಂದರಿಗೂ ಮತ್ತು ನನ್ನ ಸ್ನೇಹಿತರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಎಂದು ಈ ಒಂದು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಗುರುತಿಸಿ ತಂದೆ ತಾಯಿ ಮುಂದುಗಡೆ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಶಾಲೆಯ ಎಲ್ಲ ಟೀಚರ್ಸ್ಗೆ ವೈಯಕ್ತಿಕವಾಗಿ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎರಡೇ ಎರಡು ಮಾತು ನಾನು ಹೇಳಬೇಕಾಗಿದೆ. ತಾಯಿಯಂದಿರಲ್ಲಿ ಮುಖ್ಯವಾಗಿ ಹೇಳಬೇಕಾಗಿದ್ದಷ್ಟೇ, ಮಕ್ಕಳಿಗೆ ಸಂಸ್ಕೃತಿಯನ್ನು ಕೊಟ್ಟು ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಎನ್ಕರೇಜ್ ಮಾಡಿ. ಈಗ ಆಧುನಿಕ ಯುಗದಲ್ಲಿ ತಮಗೆಲ್ಲ ಗೊತ್ತಿದೆ, ಮೊಬೈಲು ಮತ್ತು ಟಿ ವಿಯಿಂದ ತುಂಬ ಎಜುಕೇಷನ್ ಹಾಳು ಕೂಡ ಆಗ್ತಾಯಿದೆ ಮತ್ತು ಇಂಪ್ರೂವ್ ಕೂಡ ಆಗ್ತಾಯಿದೆ. ಎಲ್ಲರೂ ಈಗ ಆಡಿಯೋ ಕೇಬಲ್ ಕೊಡೋರಿಗೆ ಆಡಿಯೋ ಕೊಡೋದು ಲೈವ್ ಕೊಟ್ಟಿದೆಯಲ್ಲ ಗುರುತಿಸೋದಿಲ್ಲ. ಹೀಗಾಗಿ ತಮ್ಮಲ್ಲಿ ಅದು ಸೆಲೆಕ್ಟ್ ಮಾಡಿ ಕೊಡ್ರೆ ಅವ್ರಿಗೆ ಏನೋ ಸೆಲೆಕ್ಟ್ ಮಾಡಿ ಕೊಡ್ಬೇಕಂತ ಅಟ್ಲೀಸ್ಟ್ ತಮ್ಮ ಮಕ್ಕಳಿನ ಭವಿಷ್ಯಕ್ಕಾದರೂ ಮಕ್ಕಳಿಗೆ ಗಮನ ಕೊಟ್ಟು ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರ ಭವಿಷ್ಯಕ್ಕೋಸ್ಕರ ತಾವು ಒಂದು 2-3 ತಾಸಾದರೂ ಅವ್ರ ಜೊತೆ ಕಲಿಬೇಕಂತೇಳಿ ಹೇಳುತ್ತಾ ಈ ಒಂದು ಸಮಾರಂಭ ಸ್ಟಾರ್ಟ್ ಮಾಡಲಿ. ಈ ಒಂದು ನನಗೆ ಕರೆದು ಸನ್ಮಾನಿಸಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೆಟ್ರ್ ಹಾಕಿಬಿಡು. ಹಾಂ, ಸೆಟ್ರ್ ಹಾಕಿ ಬಾಜು ಚಾಯ್ ಕೊಟ್ಟು ಅವ್ನು ಆ ಕಡೆ ಹೋಗ್ತಾನೆ. ನೀ ಬಾ, ಸೆಟ್ರ್ ಹಾಕಿ ಚಾಯ್ ಕೊಟ್ಟು ಹೋಗ್ತಾನೆ. ಬಾ, ನೀ ಬಾ, ಈ ಕಡೆ ಬಾಪ. Next, I would like to call Arpita to come up on the stage. Kumari Arpita. So she is going to. ಸೆಣೆರ್ ಬರ್ರಿ ಎಲ್ಲರೂ. ಇಲ್ಲ ಆಗಿಲ್ಲ ತಡ್ಬೇಡು, ನಿಂದ್ರಬೇಕಾದ್ರೆ ಓಡಾಡಿಸ್ತಲ್ಲ. ಸಿಂಗಲ್ ತಗೋ, ನಿಮ್ಗೆ ಕೊಡು. ಸಿಂಗಲ್ ತೊಗೊಂಡೀನಿ. ಹಾಂ, ರವಿಕೋಟಿ ತೇಜನಿಗೆ ವಿಘ್ನನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ.
joined the police department in the year 1992 when I was born. So, before that, he worked in Bell, Bangalore, and later he got promoted. He joined as a police constable in the police constable. Later in the year 2008, he got promotion and became head constable. And soon after that, one more promotion was waiting for him. In the year 2014, he became ASI, and later in 2020, he became PSI. So currently, he is working in Upalpet. He has done tremendous things in his field. There is, if I start to explain about him, there is a lot of things, but we are running out of time. So I would like to call Sri Subhash Chandra sir to speak a few words. ಸಾಹಿತ್ಯವನ್ನು ಉಳಿಸಿ ಬೆಳೆಸುವಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಬಹಳ ಪ್ರಮುಖ ವಹಿಸಿವೆ. ಭಾರತೀಯ ಸಂಸ್ಕೃತಿ ಶ್ರೇಷ್ಠವಾದದ್ದು, ವಿಶ್ವಕ್ಕೆ ಮಾದರಿಯಾಗಿದೆ. ಶಾಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ Who is Law Technology Manager of Jewelry, to speak few words on this event. ಸಮಾರಂಭದಲ್ಲಿ ವೇದಿಕೆ ಮೇಲೆ ನಿಮಗೆ ಒಂದ್ಸಲ ಏನಾಯ್ತು ಗೊತ್ತಾ? ಎಲ್ಲ ಗಣ್ಯರೇ, ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಆನ್ ಮಾಡ್ತಿರಲ್ಲ ನನ್ನ ಗೌರವಾನ್ವಿತ ತಾಯಂದಿರೇ ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಜೊತೆಗೆ ಇಂದಿನ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶಾಲೆಯ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ, ಮುದ್ದು ಮಕ್ಕಳೇ, ನಾಳಿನ ಭವಿಷ್ಯದ ದೇಶದ ನಾಯಕರೇ, ವಿಶೇಷವಾಗಿ ಇವತ್ತಿನ ದಿವಸ ನನಗೆ ಈ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಮಾತನಾಡಲು ಪಟ್ಟಿರ್ತಕ್ಕಂಥ ವಿಷಯ ಆರ್ಗ್ಯಾನಿಕ್ ಫಾರ್ಮಿಂಗ್, ದಟ್ ಈಸ್ ಸಾವಯವ ಕೃಷಿ. ಈ ಸಾವಯವ ಕೃಷಿ ಬಗ್ಗೆ ಈ ಒಂದು ಶಾಲೆಯ ಆಡಳಿತ ಮಂಡಳಿಯವರು ತುಂಬ ಹೆಮ್ಮೆ ಪಡ್ಕೊಂಡಿದ್ದಾರಲ್ಲ, ಅದು ನೋಡಿ ನಾನು ತುಂಬ ಆನಂದವಾಗಿದೆ ಮತ್ತು ಅವ್ರ ಮೇಲೆ ಅಭಿಮಾನ ಉಕ್ಕಿ ಬರ್ತಾ ಇದೆ. ಯಾಕಂದ್ರೆ ಏನೇ ಪ್ರಪಂಚದಲ್ಲಿ ನಡಿಬೇಕಾದ್ರೆ ಮೂಲತವಾಗಿ ಬೇಕಾಗಿರ್ತಕ್ಕಂಥದ್ದು ಅನ್ನ. ಇವತ್ತು ನಾವೆಲ್ಲ ತಿಂತಕ್ಕಂಥ ಅನ್ನ ಏನಾಗಿದೆ ಅಂದ್ರೆ ತುಂಬ ವಿಷಮಯವಾಗಿದೆ. ಯಾಕೆ ನೀವು ಹೇಳ್ತಾ ಇದ್ದೀನಿ ಅಂದ್ರೆ, ಸಾಮಾನ್ಯವಾಗಿ ಒಂದೇ ಒಂದು ಉದಾಹರಣೆ ಸಹಿತವಾಗಿ ನಿಮಗೆ ವಿವರಿಸ್ತಿದ್ದೀನಿ. 1 kg ತಾವೇನು ಕಡಲೆ ಬೀಜದ ಎಣ್ಣೆ ತಗೊಂಡ್ಬಂದು ಊಟ ಮಾಡ್ತಾ ಇದ್ದೀರಲ್ಲ, ಶೇಂಗಾದ ಎಣ್ಣೆ ತಾವೇನು ಹೇಳ್ತಾ ಇದ್ದೀರಲ್ಲ, ಆ ಒಂದು ಶೇಂಗಾದ ಎಣ್ಣೆ 1 kg ಎಣ್ಣೆ ತಯಾರಾಗಬೇಕಾದ್ರೆ ಕಚ್ಚಾ ವಸ್ತು ಇರ್ತಕ್ಕಂಥದ್ದು 3 kg ಶೇಂಗಾ ಬೀಜ ಬೇಕಾಗುತ್ತೆ. ಎಷ್ಟು? 3 kg ಶೇಂಗಾ ಬೀಜ ಬೇಕಾಗುತ್ತೆ. ಆದರೆ ನಿಮಗೆ 1 kg ಎಣ್ಣೆ ಎಷ್ಟಕ್ಕೆ ಮಾರಾಟ ಆಗ್ತದೆ ಅಂದ್ರೆ ಖರ್ಚನ್ನ 300 ರೂಪಾಯಿ kg ಆಗ್ಬೋದು, ಅಥವಾ 250 ರೂಪಾಯಿಗೆ 1 kg ಎಣ್ಣೆ. ಮಾಹಿತಿಯನ್ನು ಕೊಡಲು ಶ್ರೀ ವಿನೋದ್ ಕುಮಾರ್ ಅವರು ಮಾತನಾಡಲಿದ್ದಾರೆ. ನನಗೆ ಗೊತ್ತು ಎಲ್ಲರೂ ಮಕ್ಕಳ ಕಾರ್ಯಕ್ರಮಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರ ಅಂತ. ಹಾಗಾಗಿ ಯಾವುದೇ ರೀತಿಯಂಥ ಸ್ಪೀಚ್ ಹೇಳಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದರೂ ಕಷ್ಟಪಟ್ಟು ಇಷ್ಟಪಟ್ಟು ಕೇಳ್ತಿರೋ ನನಗೆ ಗೊತ್ತಿಲ್ಲ. ಕೆಲವು ಕ್ಷಣಕಾಲ ನಾವು ಈ ಒಂದು ನನಗೇನು ಕೊಟ್ಟಿದ್ದಾರೆ ಟಾಪಿಕ್, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ನಾವೆಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರೋಣ. ಯಾಕಂದರೆ ಯಾಕೆ ನಾನು ಇಲ್ಲಿ ಬಂದು ಈ ಸಂದರ್ಭದಲ್ಲಿ ಮಾತಾಡಬೇಕೆಂಬುದಾಗಿ, ಯಾವ ರೀತಿಯಾದಂಥ ಎಜುಕೇಷನ್ ಸಿಸ್ಟಮ್ ನಾವಿಲ್ಲಿ ಕೊಡ್ತಾ ಇದ್ದೇವೆ ಮಕ್ಕಳಿಗೆ, ಮತ್ತು ಯಾವುದೇ ರೀತಿಯಾದಂಥ ರಿಕ್ವೈರ್ಮೆಂಟ್ ಇದೆ ಇಂಡಸ್ಟ್ರಿಯಲ್ಲಿ ಅಥವಾ ಕೆಲಸ ಮಾಡೋ ಜಾಗದಲ್ಲಿ, ಒಂದಕ್ಕೊಂದು ಹೊಂದಾಣಿಕೆ ಆಗ್ತಲ್ಲ ಈ ಒಂದು ಆಧುನಿಕ ಯುಗದಲ್ಲಿ. ಯಾಕಂದರೆ ಸಿಲೆಬಸ್ ಔಟ್ಡೇಟೆಡ್ ಆಗಿರ್ಬೋದು, ಅಥವಾ ಸಿಲೆಬಸ್ ಕಲಿತು ಅದನ್ನು ಬಾಯ್ಪಾಠ ಮಾಡಿರ್ಬೋದು, ಆದರೆ ಅದನ್ನು ಅಪ್ಲಿಕೇಶನ್ ಕೆಲಸ ಮಾಡೋ ಜಾಗದಲ್ಲಿ ನಡೀತಾ ಇಲ್ಲ ಎಂಬುದಾಗಿ. ವಿಶೇಷವಾಗಿ ಇವತ್ತು ಭಾಳ ಸಂತೋಷವಾದಂಥ ದಿನ. ಯಾಕಂದರೆ ಇಬ್ಬರು ತಂದೆ ಮಗ ಇಬ್ಬರು ಮಾತಾಡ್ತಾ ಇದ್ರು ಸ್ಟೇಜ್ ಮೇಲೆ. ಇವಾಗ ತಾನೇ PSI ಉಪಾರ್ಪೇಟೆ ಅವರು ಮಾತಾಡಿದ್ರು.
ನಾನೇ ಮಾತಾಡ್ತಾ ಇದ್ದೀನಿ ಇವಾಗ. ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು. ಎಜುಕೇಶನ್ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನ್ಯಾಷನಲ್ ಇನ್ಕಮ್ ಆಗಿರ್ಬೋದು, ಕಾನ್ಸೆಪ್ಟ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರ್ಬೋದು, ಐ ಸ್ಟಡಿಡ್ ಇನ್ ಮೈ ಫಸ್ಟ್ PUC. ಯಾಕಂದರೆ ಇಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಇಲ್ಲಿದ್ದಾರೆ. ನಾನು ಫಸ್ಟ್ PUC ಓದಿದ್ದು ಸರ್. ಆದರೆ ಇಲ್ಲಿ ಸೆಂಟ್ ಥಾಮಸ್ ಸ್ಕೂಲಲ್ಲಿ 4ನೇ ಕ್ಲಾಸ್ ವಿದ್ಯಾರ್ಥಿಗಳನ್ನ ಬಾಯ್ಪಾಠ ಮಾಡ್ತಾ ಇದ್ದಾರೆ ಅಂದರೆ ಅದು ಉತ್ತಮವಾದಂಥ ಬೆಳವಣಿಗೆ. ಇನ್ನೊಂದು ಏನಂದರೆ, ಮಕ್ಕಳಲ್ಲಿ ಏನನ್ನು ನಾವು ಬೀಜವಾಗಿ ಬಿತ್ತಬೇಕಂದ್ರೆ ಉತ್ತಮವಾದಂಥ ಓವರ್ ಆಲ್ ಡೆವಲಪ್ಮೆಂಟ್. ಈಗಾಗಲೇ ಮಿಸ್ಟರ್ ಜಾನ್ ಕ್ರಿಸ್ಟೋಫರ್ ಹೇಳಿದ್ರು, ಮಾರ್ಕ್ಸ್ಗೋಸ್ಕರ ನಾವು ಪರದಾಡ್ತಾ ಇದ್ದೇವೆ. ಯಾರೋ ಒಬ್ಬರು ಡಾಕ್ಟರ್ ಹೇಳ್ತಾ ಇದ್ರು, 0 to 10 years ಏನಂದ್ರೆ ವಯಸ್ಸೆಷ್ಟು ಅಂತ ಕೇಳ್ತಾರಂತೆ. 10 to 20 ನಿನ್ನ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತಾರಂತೆ. 20 to 30 ಮದುವೆ ಯಾವಾಗ ಅಂತ ಕೇಳ್ತಾರಂತೆ. 30 to 40 ಸಂಬಳ ಎಷ್ಟು ಅಂತ ಕೇಳ್ತಾರಂತೆ. 40 to 50 ಮಕ್ಕಳ ಬೆಳವಣಿಗೆ ಎಷ್ಟು ಅಂತ ಕೇಳ್ತಾರಂತೆ. 50 to 60 ಪೆನ್ಷನ್ ಎಷ್ಟು ಅಂತ ಕೇಳ್ತಾರಂತೆ. ಹಿಂಗಾಗಿದೆ ಇವಾಗ ಪ್ರಸ್ತುತ ವಿದ್ಯಮಾನದಲ್ಲಿ. ಆದ್ದರಿಂದ ನಾವು ಮಾರ್ಕ್ಸ್ ಬೇಕಾಗುತ್ತೆ. ಈಗಿನ ಒಂದು ಕಾಂಪಿಟೇಷನ್ ಯುಗದಲ್ಲಿ ಮಾರ್ಕ್ಸ್ ಖಂಡಿತ ಬೇಕಾಗುತ್ತೆ. ಆದರೆ ಓವರ್ ಆಲ್ ಡೆವಲಪ್ಮೆಂಟ್, ನಿಮ್ಮ ಮಕ್ಕಳು ಮುಂದಿನ ಪೀಳಿಗೆಯಲ್ಲಿ ಯಾವುದೇ ರೀತಿಯಲ್ಲಿ ಯಾವ ಒಂದು ಸಬ್ಜೆಕ್ಟ್ಸ್ ನೋಡಿದ್ರೆ ಯಾವ ರೀತಿಯಲ್ಲಿ ಬೆಳೀತಾರೆ, ಯಾವ ಒಂದು ಸಬ್ಜೆಕ್ಟ್ಸ್ ಓದಿದ್ರೆ ಯಾವ ರೀತಿಯಲ್ಲಿ ಅವರು ಉತ್ತಮವಾದಂಥ ರೀತಿಯಲ್ಲಿ ಅವರ ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾರೆ ಅನ್ನೋ ಒಂದು ವಿಚಾರವನ್ನು ತಿಳಿದುಕೊಂಡು ನಾವು ವಿದ್ಯಾಭ್ಯಾಸ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ನಾನೇ ಒಂದು ಕ್ಲಿಯರ್ ಕಟ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ತಂದೆ ತಾಯಿ ನಮಗೆ ಯಾವತ್ತು ಮಿಸಸ್ ವಿನೋದ್ ಕುಮಾರ್ ಕೊಟ್ಟಂತ ಈ ಒಂದು ಸುಂದರವಾದಂಥ ಅವಕಾಶಕ್ಕೋಸ್ಕರ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಎರಡನೇ ಮಾತುಗಳನ್ನು ಹೇಳ್ತೇನೆ. ಔಟ್ ಆಫ್ ದ ಬಾಕ್ಸ್ ಇರುವಂಥ ಚೈಲ್ಡೇ ಮುಂದೆ ನಮ್ಮ ದೇಶವನ್ನು ಮುಂದೆ ನಡೆಸ್ತದೆ. ಔಟ್ ಆಫ್ ದ ಬಾಕ್ಸ್ ಚೈಲ್ಡನ್ನು ನಾವು ಕ್ರಿಯೇಟ್ ಮಾಡಬೇಕು. ಎಲ್ಲ ಶಾಲೆಗಳಲ್ಲಿ ಔಟ್ ಆಫ್ ದ ಬಾಕ್ಸ್ ಚೈಲ್ಡನ್ನು ನಾವು ಹೊರಗೆ ತಗೊಂಡು ಬರಬೇಕು. ಈ ಔಟ್ ಆಫ್ ದ ಬಾಕ್ಸ್ ಚೈಲ್ಡ್ ಹೇಗೆ ಬರ್ತದೆ ಅಂತಂದರೆ, ಎಲ್ಲ ಥರದ ಆ್ಯಕ್ಟಿವಿಟೀಸಲ್ಲಿ ಬೆಳೆದಾಗ ಮಾತ್ರ. ಬರೇ ಓದೋದ್ರಿಂದ ಬರೇ ಬರೆಯೋದ್ರಿಂದ ಅಲ್ಲ, ಎಲ್ಲ ಒಂದು ಇದರಲ್ಲಿ ಬೆಳೆದರೆ ಮಾತ್ರ ಆ ಮಗು ಮುಂದೆ ಬರ್ತದೆ. ಹಾಗಾಗಿ ಈಗ ನಾನು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದಿಲ್ಲ. ಈ ಪ್ರೋಗ್ರಾಮನ್ನು ಈ ಚಿಕ್ಕ ಮಕ್ಕಳು ಮಾಡಿ ತೋರಿಸ್ತಾರೆ.